ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಕೇಳೋದಕ್ಕೆಲ್ಲ ಚೆನ್ನಾಗೇ ಇರತ್ತೆ ಅಕ್ಕ, ಆದ್ರೆ ನನ್ ಪ್ರಯಾಣ ಅವ್ರ ಜೊತೆ ಅಲ್ಲ. ಹಾಗಂತ ನಿರ್ಧಾರ ಮಾಡೋದಕ್ಕೆ ನಾನು ನೀನು ಯಾರು? ಎಲ್ಲ ವಿಧಿ ಬರಹ. ನೀನೇ ಕೇಳಿಲ್ವಾ, ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತಂತೆ. ಇಲ್ಲಿ ನಡೆಯೋದು ನೆಪ ಮಾತ್ರ. 7 ಹೆಜ್ಜೆ ಇಟ್ಟು 7 ಜನ್ಮಕ್ಕೂ ಜೊತೆಯಾಗಿರ್ತೀವಿ ಅನ್ನೋ ಸುಮಧುರವಾದ ಸಂಬಂಧ ಇದು. ಏಳು ಜನ್ಮ ಅಲ್ಲ ಅಕ್ಕ, ಇನ್ನೊಂದು 6 ತಿಂಗಳು ಅವ್ರ ಜೊತೆ ಕಷ್ಟಪಟ್ಟು ಕಳೆದ್ಬಿಟ್ರೆ ಸಾಕು. ಆಮೇಲೆ ನನ್ನ ಊರಿಗೆ ಹೋಗಿ ನನ್ನ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಇವ್ರು ಯಾರ ಕಣ್ಗೂ ಕಾಣದೇ ಇರೋಷ್ಟು ದೂರ ಹೋಗ್ತೀನಿ. ಅವಳ ಕಣ್ಣಲ್ಲಿ ನೀರು ಬರ್ಸೋದಕ್ಕಿಂತ ಅವಳು ಕಣ್ಣೀರು ಒರೆಸೋ ಕೈಯಾಗು. ಅವಳ ಮನಸ್ಸಿಗೆ ಸಾಂತ್ವನ ಹೇಳೋ ದೊರೆಯಾಗು. ಅವಳ ನಗುವಲ್ಲಿ ಮಗುವಾಗು. ಅವಳ ಮಾತಿಗೆ ಕಿವಿಯಾಗು. ಅವಾಗ ನೋಡು, ನಿಧಾನಕ್ಕೆ ಅವಳು ನಿನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾಳೆ. ಹೆಣ್ಣಿನ ಮನಸ್ಸು ಹೂವಾಯ್ತಕ್ಕಣು, ಅದು ದೇವ್ರ ಪಾದಕ್ಕೆ ಅರ್ಪಣೆ ಆಗ್ಬೇಕೇ ಹೊರ್ತು ಕುಂಡಿಲ್ ಬಿಸಾಕೋ ವಸ್ತು ಆಗ್ಬಾರ್ದು. ಈಗ ಮಾಡಿರೋ ತಪ್ಪನ ಮಾಡದೆ ಅವಳ ಜೊತೆ ಸುಖವಾಗಿರು. ಕಳ್ಕೊಂಡಿದ್ದೀನಿ ಅಂತ ವ್ಯಥೆ ಪಡೋದಕ್ಕಿಂತ ಸಿಕ್ಕಿರೋದನ್ನ ಒಪ್ಕೊಳ್ಳೋ ಪ್ರಯತ್ನ ಪಡು. ಹೀಗೆಲ್ಲ ಹೇಳಿದೆ ಅಂತ ಬೇಜಾರಾಗ್ಬಿಡಕಣೋ. ನೀವಿಬ್ರು ಖುಷಿಯಾಗಿರ್ಬೇಕು ಅಂತ ಅಂಕಲ್ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಮನ್ಸಿಗೆ ನೋವಾಗಬಾರ್ದು ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಮಾಮ್, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನಿನ್ನೂ ಜೀವಂತವಾಗಿದ್ದೀನಲ್ಲ, ಅದಕ್ಕೆ. ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ಯಾ? ಯಾಕೆಂದ್ರೆ ನಾನ್ ಯಾರನ್ನ ಒಳ್ಳೆಯವರು ಅಂತ ಅನ್ಕೊಂಡಿದ್ದೀನೋ ಅವ್ರು ನನ್ ಬೆನ್ ಹಿಂದೆ ಚಾಕು ಹಾಕ್ತಾ ಇದ್ದಾರಲ್ಲ, ಅದಕ್ಕೆ. ಈಗ ಯಾರು ಏನ್ ಮಾಡಿದ್ರು ಅಂತ ಹಿಂಗ್ ಮಾತಾಡ್ತಿದ್ಯಾ ಮಾಮ್? ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ನಾವ್ ಯಾವತ್ತೂ ನಿನ್ ವಿರುದ್ಧವಾಗಿ ನಡ್ಕೊಳ್ಳೋದೇ ಇಲ್ವಲ್ಲ. ನೀವೇನೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮಪ್ಪ ಹಾಗೆ ನಡ್ಕೋತಾ ಇದ್ದಾರೆ. ಆ ಕೆಲ್ಸಕ್ಕೆ ಬಾರ್ದಿರೋ ಕೆಲಸದವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ರೆ, ನಿಮ್ಮಪ್ಪ ಅವಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಮ್ಮ ಹೇಳ್ತಾ ಇದೀಯ ನೀನು? ಈಗ ಅಪ್ಪ ಅಂತದೇನ್ ಮಾಡಿದ್ರು? ಇದೇ ನಮ್ ವೀಕ್ನೆಸ್. ಎಲ್ರೂ ನಾವು ಒಂದೇ ಮನೆಯಲ್ಲಿದ್ರು ಇಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನಮಗ್ ಯಾರಿಗೂ ಗೊತ್ತೇ ಇರೋದಿಲ್ಲ.